ಹಳೆಯದಾದ ಆಯುರ್ವೇದ ಚಿಕಿತ್ಸೆಯಲ್ಲಿ ಪಂಚಕರ್ಮಕ್ಕೆ ವಿಶೇಷ ಪ್ರಾಶಸ್ತ್ಯ. 5 ರೀತಿಯ ಆಯುರ್ವೇದದ ಕ್ರಿಯೆ ಅನುಭವಿಸುವುದಕ್ಕಿಂತಲೂ ನೋಡುವುದಕ್ಕೆ ಚೆಂದ. ಪಂಚಕರ್ಮ ವಿಧಿಗಳ ಪುಟ್ಟ ಚಿತ್ರಣವೊಂದು ಇಲ್ಲಿದೆ. ಧನ್ವಂತರಿ ಆಯುರ್ವೇದದ ಗುರುವೂ ಹೌದು, ರಕ್ಷಕನೂ ಹೌದು. ಋಷಿ ಮುನಿಗಳ ಕಾಲದಿಂದಲೇ ಹಲವು ರೀತಿಯ ಕಾಯಿಲೆಗಳ ನಿರ್ಮೂಲನೆಗಾಗಿ ಆಯುರ್ವೇದ ಪದ್ಧತಿಯ ಪಂಚಕರ್ಮ ಚಿಕಿತ್ಸೆಗಳು ಚಾಲ್ತಿಯಲ್ಲಿದ್ದವು. ಇದೀಗ ಆಧುನಿಕತೆಯ ಸ್ಪರ್ಶದೊಂದಿಗೆ ಅಲ್ಲಲ್ಲಿ ಪಂಚಕರ್ಮ ಚಿಕಿತ್ಸಾ ಕೇಂದ್ರಗಳು, ಮಸಾಜ್ ಸೆಂಟರ್ಗಳು, ಸ್ಪಾಗಳು ತಲೆ ಎತ್ತಿವೆ. ಆದರೆ ಸಾಂಪ್ರದಾಯಿಕ ನೆಲೆಗಟ್ಟಿನ ಆಯುರ್ವೇದ ಆಲಯಗಳಲ್ಲಿ ನಡೆಸಲ್ಪಡುವ ಪಂಚಕರ್ಮ ಚಿಕಿತ್ಸೆಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ಪಂಚಕರ್ಮ ಚಿಕಿತ್ಸೆ ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಧನ್ವಂತರಿಗೆ ನಮಿಸಿ ವೈದ್ಯರು, ಸಹಾಯಕರು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ರೋಗಿಗೆ ಅಥವಾ ಆಸಕ್ತನಿಗೆ ಎಣ್ಣೆ ಹಚ್ಚುವುದಕ್ಕಿಂತ ಮುಂಚಿತವಾಗಿ ನಾಡಿ ಶೋಧನೆ, ರಕ್ತದೊತ್ತಡ ಪರೀಕ್ಷೆ ನಡೆಸುತ್ತಾರೆ. ಆ ಬಳಿಕ ಆಯಿಲ್ ಮಸಾಜ್ ಆರಂಭಗೊಳ್ಳುತ್ತದೆ. ನಡುನಿತ್ತಿಗೆ, ಕಿವಿಗಳಿಗೆ, ಕೈಕಾಲು, ದೇಹದ ತುಂಬೆಲ್ಲ ಮಸಾಜ್ ಕ್ರಿಯೆ ನಡೆಯುತ್ತದೆ. ಅದೇ ರೀತಿ ಮಹಿಳೆಯರಿಗೂ ಫೇಶಿಯಲ್, ಕಾಲಿನಡಿಯ ಮಸಾಜ್ ಇತ್ಯಾದಿಗಳು ರೋಗ ಶಮನಕ್ಕೆ ಕಾರಣವಾಗುತ್ತದೆಯಲ್ಲದೆ ಹೊಸತನ, ಉತ್ಸಾಹ ವೃದ್ಧಿಯಾಗುವಂತೆ ಮಾಡುತ್ತದೆ. ಮಸಾಜಿನ ಬಳಿಕ ಅತ್ಯಂತ ಪ್ರಾಮುಖ್ಯವಾದ ಶಿರೋಧಾರ ಚಿಕಿತ್ಸೆ ನಡೆಯುತ್ತದೆ. ಶಿರದ ಮೇಲೆ ಧಾರಾಪಾತ್ರೆಯಿಂದ ಎಣ್ಣೆ ಸುರಿಸಿ ಈ ಚಿಕಿತ್ಸೆ ನಡೆಯುವ ಕ್ರಮ. ನಂತರ ಅಬೆ ಅಥವಾ ಸ್ಟೀಮ್ ಚಿಕಿತ್ಸೆ ನೀಡಲಾಗುತ್ತದೆ. ಸ್ಟೀಮ್ನಲ್ಲಿ ಕುಳಿತ ವ್ಯಕ್ತಿ ತನ್ನ ಮೈಮೇಲಿನ ತುಂಬೆಲ್ಲ ಬೆವರು ಹರಿಯುವಂತೆ ಈ ಕ್ರಿಯೆ ಮಾಡುತ್ತದೆ. ನಂತರ ಜಾಕೂಸಿ ಚಿಕಿತ್ಸೆ ನೀಡಲಾಗುತ್ತದೆ. ವಿಶಾಲವಾದ ಟಬ್ನಲ್ಲಿ ಮೇಲ್ಮುಖವಾಗಿ ಈಜುವ ತೆರನಾಗಿ ಚಿಕಿತ್ಸೆ ನಡೆಸುತ್ತಾರೆ. ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಆಯುರ್ವೇದ ತಜ್ಞರು ಹೇಳುವುದು ಹೀಗೆ. ಆಯುರ್ವೇದದಲ್ಲಿ ಬೇರೆ ಬೇರೆ ವಿಧಾನ ಥರದ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾದ್ದು ಪಂಚಕರ್ಮಗಳು. ಪಂಚಕರ್ಮಗಳು ಅಂತ ಹೇಳಿದರೆ ಈ ಮೆಡಿಕೇಟೆಡ್, ನಾವು ವೊಮಿಟಿಂಗ್ ಅನ್ನು ಇಂಡ್ಯೂಸ್ ಮಾಡೋದು, ಮೆಡಿಕೇಟೆಡ್ ಡಯರಿ, ಅದಕ್ಕೆ ವಮನ, ವಿರೇಚನ, ಬಸ್ತಿ, ನಸ್ಯ ಅಂತ, ರಕ್ತಮೋಕ್ಷಣ ಅಂತ ಹೇಳ್ತೇವೆ. ಈ ಕ್ರಿಯೆಗಳಿಂದ ನಾವು ಯಾವುದೇ ಸೈನ್ಸಿಂದ ಗುಣಪಡಿಸಲಾಗದಂತಹ ರೋಗಗಳನ್ನು ಕೂಡ ಗುಣಪಡಿಸ್ಬೋದು. ಅದರಲ್ಲಿ ತುಂಬ ಕ್ರಾನಿಕ್ ಆಗಿರುವ ಡಿಸೀಸ್ ಆಗಿರಲಿ, ಎಲ್ಲ ಹೊಸ ಬಂದಿರುವ ರೋಗಗಳು, ಅದರಲ್ಲಿ ಚಿಕನ್ ಗುನ್ಯಾ, ಎಲ್ಲ ಥರದ ರೋಗಗಳನ್ನು ನಾವು ಈ ಪಂಚಕರ್ಮ ಚಿಕಿತ್ಸೆಯ ಮೂಲಕ ಗುಣಪಡಿಸಿಕೊಳ್ಬೋದು. ಒಟ್ಟಾರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಪಂಚಕರ್ಮ ಚಿಕಿತ್ಸೆ ಈಗ ಹೊಸತನದೊಂದಿಗೆ ಹೆಚ್ಚು ಜನಾಕರ್ಷಣೆಯ ಕೇಂದ್ರವಾಗಿ ಬೆಳೆಯತೊಡಗಿದೆ.